ಗಂಗಮ್ಮ ದೇವಾಲಯದ 62ನೇ ವರ್ಷದ ವಾರ್ಷಿಕ ಮಹೋತ್ಸವ. ಈ ಜಾಲಾರಿ ಗಂಗಮ್ಮ ದೇವಾಲಯದ ಮಹೋತ್ಸವ ಅಂಗವಾಗಿ ನಿನ್ನೆ ಗಣಪತಿ ಹೋಮ ಆಗಿದೆ. ಇವತ್ತು ಚಂಡಿಕಾ ಹೋಮ ಅಂತೇಳಿ ಪ್ರಾರಂಭ ಆಗಿದೆ ಮತ್ತು ಮುತ್ತೈದರಿಂದ ಸುವಾಸಿನಿ ಪೂಜೆ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮ ಸುಮಾರು ಒಂದು 100 ಜನ ಬಂದು ಅವರೇ ಕೈಯಲ್ಲಿ ಸ್ವತಃ ನಮ್ಮ ಸಮಿತಿಯಿಂದ ಒಂದು ಬ್ಲೌಸ್ ಪೀಸು, ಒಲೆ ಅಡಿಕೆ, ಪೂಜಾ ಸಾಮಗ್ರಿಗಳೆಲ್ಲ ಕೊಟ್ಟು ಒಂದು ಗಂಗಮ್ಮ ದೇವಿಯ ಒಂದು ಫೋಟೋ ಕೊಟ್ಟು ಅವರೇ ಅವ್ರ ಕೈಯಲ್ಲಿ ಸ್ವತಃ ಸ್ವಾಮಿಗಳು ರಮೇಶ್ ಶಾಸ್ತ್ರಿಗಳು ಪ್ರಧಾನ ಅರ್ಚಕರು ಕೈಯಿಂದ ಮತ್ತು ಮಂಜು ಸ್ವಾಮಿಗಳು ಇವರ ಕೈಯಿಂದ ಅವರೇ ಸ್ವತಃ ಮುತ್ತೈದರು ಅವರೇ ಕುಂಕುಮಾರ್ಚನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಇದು ಒಂದು 62 ವರ್ಷದಿಂದ ಒಂದು ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಒಂದು ವಾಸವಿ ಚೌಟ್ರಿಯಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಿದೆ. ಎಲ್ಲ ಭಕ್ತಾದಿಗಳಿಗೂ ಒಂದು ವ್ಯವಸ್ಥೆ ಮಾಡಿ ಅನ್ನಸಂತರ್ಪಣೆ ಕೂಡ ವ್ಯವಸ್ಥೆ ನಡೆಯುತ್ತೆ. ಮತ್ತು ಇವತ್ತು ಒಂದು ಮಧ್ಯಾಹ್ನ ಒಂದು 3 ರಿಂದ 4 ಗಂಟೆಗೆ ಆ ಜಾಲಾರಿ ಗಂಗಮ್ಮ ತಾಯಿಯನ್ನು ಪ್ರತಿ ಊರಿನ ಪ್ರಮುಖ ರಾಜಬೀದಿಯಲ್ಲೆಲ್ಲ ಮೆರವಣಿಗೆ ತೊಗೊಂಬಂದು, ಯಾಕೆ ಅಂತ ಹೇಳಿದ್ರೆ ಇವತ್ತು ಮಳೆ ಭಾಳ ಹಿಂದೆ ಹೋಗಿದೆ. ಆ ಮಳೆ ಬೆಳೆಗಳು ಬಂದು ಎಲ್ಲ ರೈತರು ಸಮೃದ್ಧಿ ಇದ್ದು, ಎಲ್ಲ ಜನ ಸಮೃದ್ಧಿ ಇದ್ದು, ಯಾಕಂದರೆ ಒಂದು ಬೆಳೆ ಮಳೆ ಎಲ್ಲ ಬಂದು ಎಲ್ಲ ಇಡೀ ಊರಿಗೆ ಯಾವುದೇ ಒಂದು ಜ್ವರ ಇನ್ನೊಂದು ಯಾವುದೋ ಒಂದು ವ್ಯಾಧಿಗಳೆಲ್ಲ ಹೋಗಿ ಎಲ್ಲ ಭಗವಂತ ಇಡೀ ಊರಿಗೆ ಒಳ್ಳೆ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಆ ಜಾಲಾರಿ ಗಂಗಮ್ಮ ತಾಯಿ. ಇದು ದೇವಸ್ಥಾನದ ಅಭಿವೃದ್ಧಿ ಹಾಗೂ ಊರಿನ ಅಭಿವೃದ್ಧಿಗೋಸ್ಕರ ಇವತ್ತೊಂದು ಚಂಡಿಕಾ ಹೋಮ ಮಾಡಿ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ವಿ. ಇನ್ನು ನಾಳೆ ಬೆಳಗ್ಗೆಗೆ ಮಾಮೂಲಿ ಒಂದು ಪ್ರಸಾದ ವಿನಿಯೋಗ ಮತ್ತು ಪೂಜೆ ಇರುತ್ತೆ. ನಾಳೆ ಸಂಜೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ 7 ಗಂಟೆಗೆ. ಇದೇ ರೀತಿ ಗುರುವಾರ ಹಸಿ ಕರಗ ಅಂತ ಹೇಳ್ಬಿಟ್ಟು ಒಂದು ಕರಗ ಮಹೋತ್ಸವ ಇರುತ್ತೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಿಂದ ಬಿಟ್ಟು ಮತ್ತು ರಾಜಬೀದಿಗಳಲ್ಲಿ ಮತ್ತು ಎಲ್ಲ ಒಂದು ಮುಖ್ಯ ರಸ್ತೆಗಳಲ್ಲಿ ಬಂದು ಜಾಲಾರಿ ಗಂಗಮ್ಮ ದೇವಸ್ಥಾನಕ್ಕೆ ಒಂದು 10 ರಿಂದ 11 ಗಂಟೆಗೆ ತಲುಪುತ್ತೆ. ಇಲ್ಲಿ ಹಸಿ ಕರಗ ನಡೆಯುತ್ತೆ. ಇದೇ ರೀತಿ ಶುಕ್ರವಾರ ಆ ಜಾಲಾರಿ ಗಂಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ. ಆ ಜಾತ್ರಾ ಮಹೋತ್ಸವ ಬೆಳಗ್ಗೆ ಒಂದು 8 ರಿಂದ 9 ಗಂಟೆಗೆ ತಂಬಿಟ್ಟು ತಂದು ಆ ಜನರ ಆರತಿ ಮಾಡಿಕೊಂಡು ಪ್ರತಿಯೊಬ್ಬರು ಅವ್ರ ಮನೆಯಿಂದ ಈ ದೊಡ್ಡಮ್ಮಗೆ ಒಂದು ಮೊಸರು ಹಾಲು ಎರಚಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಇಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ. ಇದೇ ರೀತಿ ಪ್ರಸಾದ ವ್ಯವಸ್ಥೆ ನೆರವೇರಿಸಿ ಒಂದು ಮಧ್ಯಾಹ್ನ ಒಂದು 2 ರಿಂದ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಇದೇ ರೀತಿ ಒಂದು ಸಾಯಂಕಾಲ ಒಂದು 7 ಗಂಟೆಗೆ ಸಪ್ತಕಲಶ ಕರಗ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮ ಶುಕ್ರವಾರ ಪ್ರಾರಂಭ ಆಗುತ್ತೆ. ಆ ಕರಗ ಏನಂದರೆ ನಮ್ಮ ಧರ್ಮದ ಕರಗದ ಪೂಜಾರಿಗಳಾದಂಥ ಧರ್ಮೇಂದ್ರ ಅವರು ಭಾಳ ಪ್ರಸಿದ್ಧವಾಗಿದ್ದಾರೆ. ಭಾಳ ಒಂದು ವಿಜೃಂಭಣೆಯಿಂದ ಅವ್ರು ಮಾಡ್ತಾರೆ. ಯಾಕಂದರೆ ಹಿಂದಿನ ಬಾರಿನೂ 24 ಗಂಟೆಗಳ ಸತತ ಕಾಲ ಕರಗ ಹೊತ್ತು ಒಂದು ರೆಕಾರ್ಡ್ ಬ್ರೇಕ್ ಮಾಡಿರೋಂಥ ಧರ್ಮೇಂದ್ರ ಅವರು ಇದೇ ರೀತಿ ಸಪ್ತಕಲಶ ಕರಗ ಅಂತೇಳ್ಬಿಟ್ಟು ಮಾಡ್ತಾರೆ. 7 ಕಲಶಗಳು ತಲೆ ಮೇಲೆ ಹೊತ್ಕೊಂಡು ನೀರಿರುತ್ತೆ. ಆ ಕರಗದಲ್ಲಿ ಆ ವಿಜೃಂಭಣೆಯಿಂದ ಟೌನ್ ಹಾಲ್ ಸರ್ಕಲ್ನಲ್ಲಿ ಒಂದು ಸ್ಟೇಜ್ ಹಾಕಿರ್ತೀವಿ. ಆ ಸ್ಟೇಜ್ ಮುಖಾಂತರ ಒಳ್ಳೆ ಒಂದು ಸಪ್ತಕಲಶ ಕರಗವನ್ನು ಮಾಡಿ ಅದೊಂದು ರಾತ್ರಿ 9 ಗಂಟೆಗೆ ಮುಕ್ತಾಯ ಆಗುತ್ತೆ. ಶನಿವಾರ ಬೆಳಗ್ಗೆ ಒಂದು 10 ಗಂಟೆಗೆ ಧರ್ಮರಾಯರ ಹೂವಿನ ಕಲ್ಯಾಣ ಮಹೋತ್ಸವ ಅಂತ ಬಿಟ್ಟು ದ್ರೌಪದಮ್ಮ ಮತ್ತು ಧರ್ಮರಾಯರ ಕಲ್ಯಾಣೋತ್ಸವವನ್ನು ಏರ್ಪಡಿರ್ತೀವಿ. 10 ಗಂಟೆಗೆ ಪ್ರಾರಂಭ ಆದರೆ ಧರ್ಮರಾಯರ ಕರಗ 12:30ವರೆಗೆ ಮುಕ್ತಾಯ. ಧರ್ಮೇಂದ್ರ ಅವ್ರಿಗೆ ಒಂದು ಶಾಸ್ತ್ರ ಮಾಡ್ತಾರೆ, ಒಂದು ಮಳ್ಳಕ್ಕಿ ಶಾಸ್ತ್ರ ಅಂತೇಳಿ ಮಾಡ್ತಾರೆ. ಆ ಮಳ್ಳಕ್ಕಿ ಶಾಸ್ತ್ರ ಮುಗಿಸ್ಕೊಂಡು 12:12ಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ. ಇದೇ ರೀತಿ ಸಂಜೆ ಒಂದು 6 ಗಂಟೆಗೆ ಒಂದು ಕಾರ್ಯಕ್ರಮ, ಏನೋ ಒಂದು ಕೀಲು ಕುದುರೆ, ವೀರಗಾಸೆ, ಹಲವಾರು ಒಂದು ಅಲ್ಲಿಗೆ ಸುಮಾರು ಒಂದು ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಿಂದ ಒಂದಿಗೆ 6 ಗಂಟೆಗೆ ಒಂದು ಪ್ರಾರಂಭ ಆಗುತ್ತೆ. ಧರ್ಮೇಂದ್ರ ಅವರು ರಾತ್ರಿ 9 ಗಂಟೆಗೆ ಕರಗ ಹೊರಲಿದ್ದಾರೆ. ಯಾಕೆಂದರೆ ಈ ಸತಿ ಭಾಳ ಬೇಸಿಗೆ ಇರೋದ್ರಿಂದ ಕಾರಣ ಜನರೆಲ್ಲ ಇವತ್ತು ಭಾಳ ತತ್ತರಿಸಿದ್ದಾರೆ ಆ ಬೇಸಿಗೆಗೆ. ಆ ತತ್ತರಿಸಿದ್ರಿಂದ ಜನರು ತಾವು ಒಂದು ಧರ್ಮೇಂದ್ರ ಅವರಿಗೆ ಈ ಸತಿ ಒಂದು ಸಹಾಯ ಮಾಡಬೇಕು. ಯಾಕೆಂದರೆ ಪ್ರತಿ ಮನೆಗೂ ಬರುವಾಗ ಒಂದು ಕಡೆ ಸೇರಿ ಆ ಕರಗ ನಿಲ್ಲಿಸಿ ಪೂಜೆ ಮಾಡಿ ಬೇಗ ಅವ್ರ ಕರಗನೂ ಹೊತ್ತು ನಿಮ್ಮ ಪೂಜೆ ಸ್ವೀಕರಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳೋಕ್ಕೆ ಒಂದು ಈಸಿ ಆಗುತ್ತೆ. ಆಮೇಲೆ ಪ್ರತಿಯೊಂದು ಕಡೆನೂ ಒಂದು ವಾದ್ಯಗೋಷ್ಠಿಗಳಿದೆ. ಇವತ್ತು ಜ್ಯೋತಿ ಮಲಿಡಸ್ ಅಂತ ಹೇಳ್ಬಿಟ್ಟು ಒಂದು ನಮ್ಮ MG ರಸ್ತೆ ರಾಮು ಫರ್ನಿಚರ್ ಮುಂಭಾಗ ಅವರ ಒಂದು ಸಂಗಡಿಗರು ಮುನ್ಕೃಷ್ಣ ಮಾಜಿ ಅಧ್ಯಕ್ಷರು ಮತ್ತು ಅವರ ಸಂಗಡಿಗರು ಎಲ್ಲ ಸೇರಿ ಅಲ್ಲೊಂದು ವಾದ್ಯಗೋಷ್ಠಿ ಮತ್ತು ಅನ್ನಸಂತರ್ಪಣೆಯನ್ನು ಏರ್ಪಡೆ ಮಾಡಿರ್ತಾರೆ. ಇದೇ ರೀತಿ
ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಆಟೋ ಚಾಲಕರ ಸಂಘ ಮತ್ತು ಮಾಜಿ ಸದಸ್ಯರಾದಂಥ ಮೊಬೈಲ್ ಬಾಬು ಅವರ ಮುಖಾಂತರ ಸುಮಾರು ಒಂದು ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಭಾಳ ಒಂದು ವಿಜೃಂಭಣೆಯಿಂದ ನೆರವೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಾರೆ. ಇದೇ ರೀತಿ ಮೂರ್ತಿ ನರಸಿಂಹ ಹಿಂಭಾಗ ಸಾಸೂರು ಚಿನ್ನಮ್ಮ ಅಂತ ಕತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಥೆಯನ್ನು ಬರ್ಕೊಂಡು ಹೋಗ್ತಾರೆ. ಟೌನಲ್ಲಿ ಒಂದು ಆರ್ಕೆಸ್ಟ್ರಾವನ್ನು ಏರ್ಪಾಡು ಮಾಡಿದ್ದಾರೆ. ಇದೇ ರೀತಿ ಬೀದಿ ರಸ್ತೆಯಲ್ಲಿ ಸುಮಾರು ಅಂದರೆ ಒಂದಲ್ಲ 10 ಕಡೆ ಒಂದು 100 ಕಡೆ ಒಂದು ಅನ್ನ ಸಂತರ್ಪಣೆ ನಡೆಯುತ್ತೆ. ಇದೇ ರೀತಿ ಸಂತೆ ಮಾರ್ಕೆಟ್ ಯುವಕರಿಂದ ಅಲ್ಲಿ ಒಂದು ಅನ್ನ ಸಂತರ್ಪಣೆ ಮತ್ತು ವಾದ್ಯಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದಾರೆ. ಇದೇ ರೀತಿ HS ಗಾರ್ಡನ್ ಕೆಳಗಿನ ತೋಟ ಅಂತ ಹೇಳ್ತಾರೆ, ಅಲ್ಲಿನ ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಕಾಂತಾರ ಅಂತೇಳಿ ಒಂದು ಫಿಲಿಮ್ನ ಒಂದು ಟೈಪಲ್ಲೇ ಒಂದು ಸ್ಟೇಜಲ್ಲಿ ಅರೇಂಜ್ಮೆಂಟ್ ಮಾಡಿ ಆ ಕರಗನ ಅಲ್ಲೇ ಒಂದು ಸ್ಟೇಜ್ 2 ಓವರ್ ಕರಗ ಧರ್ಮೇಂದ್ರ ಪೂಜಾರಿಗಳು ಒಂದು ನೃತ್ಯನ ಕೂಡ ಏರ್ಪಾಡು ಮಾಡಿ ಅಲ್ಲಿ ಒಂದು ಮಕ್ಕಳಿಂದ ಒಂದು ಡ್ಯಾನ್ಸ್ ಕಾರ್ಯಕ್ರಮವೂ ಇದೆ. ಅದೇ ರೀತಿ ಊರಿನ ಎಲ್ಲ ಒಂದು ಲೈಟಿಂಗ್ ಹಾಕಿ ಇಡೀ ಊರೆಲ್ಲ ಲೈಟಿಂಗ್ ಹಾಕಿ ವಾದ್ಯಗೋಷ್ಠಿಗಳಿಂದ ಭಾಳ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆ ಜಾಲಾರಿ ಗಂಗಮ್ಮ ತಾಯಿ ಯಶಸ್ವಿಯಾಗಿ ನಡೆಸ್ತಾರೆ. ಈ ದಿವಸ ಜಾಲಾರಿ ಗಂಗಮ್ಮ ತಾಯಿ ಒಂದು ಚಂಡಿಕ ಹೋಮದಿಂದ ಮಳೆ ಬೆಳೆ ಬಂದು ಒಳ್ಳೆ ಇಡೀ ಊರು ಒಂದು ಸಮೃದ್ಧಿ ಆಗಲಿ ಅಂತೇಳಿ ಎಲ್ಲ ಕೆರೆಗಳು ತುಂಬಿ ಒಂದು ಸಮೃದ್ಧಿ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ.